ಭೀಮಾವಸ್ಯೆ ಬಂತು ಅಂದ್ರೆ ಸಾಕು ನಮ್ಮ ಕೋಡಲ್ಲಿರೋ ಮಾದೇಶ್ವರ ದೇವಸ್ಥಾನದಲ್ಲಿ ಏನ್ ಜನಾಗರು. ನಾನೇ ಗುಂಡ್ಲುಪೇಟೆ ನಾನು ನಮ್ಮ ಅಚ್ಚಿನ ಕರ್ಕೊಂಡು ಹೋಗ್ತಿರ್ದೆ ಇಲ್ಲಿಗಂದ್ರ ಕೋಡಲ್ಲಿರುವ ಮಾದೇಶ್ವರ ದೇವಸ್ಥಾನಕ್ಕೆ. ಅಷ್ಟರಲ್ಲಿ ದೇವಸ್ಥಾನ ಅಂತೂ ತುಂಬಾನೇ ರಶ್ ಇತ್ತು, ಆದ್ರೂ ದೇವ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈ ದೇವಸ್ಥಾನ ಬಂದು ನಿರ್ಮಾಣ ಆಗಿ 100 ಇಲ್ಲ 155 ವರ್ಷ ಮೇಲಾಗಿದೆ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭೀಮಾವಸ್ಯೆ ದಿನದಂದು ಅಕ್ಕಪಕ್ಕ ಊರವರೆಲ್ಲ ಸೇರಿ ದೊಡ್ಡದಾಗಿ ಹಬ್ಬ ತರ ಮಾಡ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ 5 ವರ್ಷಕ್ಕೆ ಒಂದ್ಸಲ ಕೊಂಡೋತ್ಸವ ಕೂಡ ನಡ್ಸ್ಕೊಂಡ್ ಬರ್ತಾರೆ. ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಕೂಡ ನಡ್ಕೊಂಡ್ ಬರುತ್ತೆ. ಇಲ್ಲಿ ಏನಿಲ್ಲ ಅಂದ್ರು 4 ರಿಂದ 5 ಸಾವಿರ ಜನ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಮಾಡ್ಕೊಂಡ್ ಬರ್ತಾರೆ. ಪ್ರಸಾದ ಎಲ್ಲ ತಿನ್ಬಿಡು ಹೊರಗಡೆ ಬಂದ್ ನೋಡಿದ್ರೆ ಸಿಕ್ಕಿದ್ದು ನನ್ನ ಪ್ರೀತಿಯ ಫಾಲೋವರ್ಸ್. ನಿಮ್ಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ತುಂಬಾನೇ ಖುಷಿಯಿಂದ ಪ್ರೀತಿಯಿಂದ ನನ್ನ ಮಾತಾಡಿಸ್ತೀರಾ, ಹಾಗೆ ತುಂಬಾನೇ ಕೇರ್ ಮಾಡ್ತೀರಾ. ನಿಮ್ಮ ಈ ಪ್ರೀತಿ ಕಾಳಜಿ ಇದೆಯಲ್ಲ, ನಾನು ಅದಕ್ಕೆ ಯಾವಾಗ್ಲೂ ಚಿರಾಣಿ ಆಗಿರ್ತೀನಿ. ನಾನು ಎಲ್ಲೇ ಸಿಕ್ಕಿದ್ರು ನಿಮ್ಮ ಸ್ವಂತ ಬ್ರದರ್ ತರ ನನ್ನ ಟ್ರೀಟ್ ಮಾಡ್ತೀರಾ. ನಿಮ್ ಎಲ್ಲರಿಗೂ ಮಚ್ ಲವ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಲ್ಲಿ ಗೇಮ್ಸ್ ಎಲ್ಲ ನೋಡ್ಕೊಂಡು ಅವಳಿಂದ ಹೊರಟ್ವಿ ಗಾಯ್ಸ್. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಭಾಗ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಗಾಯ್ಸ್.